ಇತ್ತಲ್ಲ ಬರಗಾಲ ಬರ್ಬೋದು, ಬಹಳ ದೊಡ್ಡ ಸಮಸ್ಯೆ ಆಗ್ಬೋದು ಅಂತ ಕುಡಿ ನೀರು ರೈತರಿಗೆ. ಅದು 2-3 ದಿವಸದಲ್ಲಿ ದಿಕ್ಕನ್ನು ಬದಲಾಯಿಸಿದೆ. ಕರ್ನಾಟಕ ಒಂದೊಳ್ಳೆ ಸಂತೋಷದ ವಾತಾವರಣ ನಿರ್ಮಾಣ ಆಗಿದ್ರಿ. ಡ್ಯಾಮ್ಗಳಿಗೂ ನೀರು ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಬರ್ಬೇಕು, ಇನ್ನೂ ಬರ್ಬೇಕು. ಹಿಡ್ಕಲ್ ನಂಬಿಕೆ ಕಡಿಮೆ ಇದೆ, ಇನ್ನೂ ಬರ್ಬೇಕು. ಬೇರೆ ನದಿ ಎಲ್ಲ ಓವರ್ಫ್ಲೋ ಆಗಿದೆ. ನಮ್ ಕೃಷ್ಣ ಇರ್ಬೋದು, ಹಿರಣ್ಯಕೇಶಿ, ಮಲಪ್ರಭಾ ಬರ್ತಾ ಇದೆ. ಘಟಪ್ರಭಕ್ಕೆ ಇನ್ನೂ ಜಾಸ್ತಿ ಬರ್ಬೇಕು. ಇದೆ ದುಡ್ಡಲ್ಲಿ ಹೋಗ್ಬೇಕು ಸರ್. ಅದು ನೀರು ಕಾಲುವೆಗೆ ನೀರು ಬಿಡಿಸ್ಬೇಕಾಯ್ತು. ಅದಕ್ಕೆ ಬಿಡಿಸ್ಲಿಕ್ಕೆ ನಾವೇ ಖುದ್ದು ಹೋಗಿದ್ದೀವಿ. ಸೊ ಬಿಡಿಸಿದ್ವಿ. ಮತ್ತೆ ಬಾಗಲಕೋಟೆವರೆಗೆ ಕೂಡ ನೀರು ಈಗಾಗಲೇ ಅಲ್ಲಿ ಕೂಡ ಹೋಗಿದೆ. ಸೊ ಆ ಭಾಗದ ರೈತರು ಈಗ ಸಂಪೂರ್ಣವಾಗಿ ಸಂತೋಷವಾಗಿದ್ದಾರೆ. ಕರಾವಳಿ ಭಾಗದಾಗ ಕೆಲವೊಂದಿಷ್ಟು ಸೇತುವೆಗಳೆಲ್ಲ ಅಂದ್ರೆ ಕೆಲ ಹಂತದ ಸೇತುವೆಗಳು ಪ್ರತಿ ಸಾರಿ ಆಗಿದೆ, ಹೊಸದಲ್ರಿ. ಪ್ರತಿ ಸಾರಿ ಐಡೆಂಟಿಫೈ ಮಾಡಿ ದೊಡ್ಡದು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಬ್ಯಾರಿಕೇಡ್ ಅನ್ನು ಹಾಕಿ ಸ್ವಲ್ಪ ಬಂದ್ ಮಾಡಿ. ಈಗಾಗಲೇ ಪೊಲೀಸರು ಪ್ರಿಕಾಷನ್ ಮಾಡಿದ್ದಾರೆ, ಎಲ್ಲ ಕಡೆ ಸ್ಟಾಪ್ ಮಾಡಿದ್ದಾರೆ, ಫಾರೆಸ್ಟ್ ಅಲರ್ಟ್ ಆಗಿದ್ದಾರೆ. ಸೊ ಎಲ್ಲರೂ ಪ್ರಿಕಾಷನ್ ತೋದ. ಬೆಳೆ ಸರ್ ಇನ್ನೂ ಇನ್ನು 4 ದಿವಸ ಮಳೆ ಇದೆ ಅಂತ ಅಂದಾಜಿದೆ. ಅಷ್ಟಾದ್ರೂ ಸಾಕು. ಈಗ ಅಂದ್ರೆ ಅಟ್ಲೀಸ್ಟ್ ಒಂದ್ 3-4 ತಿಂಗಳಾರ ಹಂತಕ್ಕೆ ದಾಟ್ತದೆ. ಇವತ್ತು ಮೋಡ ಬಿತ್ತನೆ ಕೂಡ ಹಾವೇರಿ ಹಾವೇರಿಯಲ್ಲಿ ಚಾಲನೆ ಮಾಡಿದ್ದಾರೆ. ಅಲ್ಲಿ ಒಳ್ಳೆ ಎಕ್ಸ್ಟ್ರಾ ಮಳೆ ಆಗಿದೆ ಅಂತ ಅಲ್ಲಿ ಜನ ಹೇಳ್ತಿದ್ದಾರೆ. ಒಳ್ಳೆ ಪ್ರಯೋಗ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕೂಡ ಅದನ್ನ ಮಾಡ್ಲಿಕ್ಕೆ CM ಅವ್ರಿಗೆ ಒತ್ತಾಯ ಮಾಡ್ತೀವಿ. ಈಗ ನಾವೇನ್ ಮಾಡೋದು ಹೇಳಿರಲ್ಲ, ಅವಷ್ಟು ಬೇಗ ಆಗ್ಬೇಕನ್ನೋದು ಅಷ್ಟೇ ನಿರೀಕ್ಷೆ ಎಲ್ಲ. ಎಲ್ಲ ಒಂದ್ ಕಡೆ ಬರಗಾಲ ಇದ್ರೆ ಒಂದ್ ಕಡೆ ಭೇಟಿಯವನ್ನ ಆಗ್ತಿದ್ದಾರೆ. ಅದಕ್ಕೆ ಹಂಗಾಗಿ ಬೇಗ ಮಕ್ಳಿಗೆ ಬೇಗ ನಾವು ನಿರೀಕ್ಷೆ ಮಾಡಿ ವೇಟ್ ಮಾಡೋಣ, ಬೇಗ ಆಗುತ್ತೆ. ಸರ್ ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಮಾಡ್ತಿರೋದು, ರಾಷ್ಟ್ರೀಯ ಪ್ರಾಂತ ಪ್ರಚಾರ ಕರ್ತವ್ಯ ಆಗ್ತಿರೋದು. ಮಾಡ್ಲಿಕ್ಕೆ ಏನ ಇಲ್ಲ. ನಮ್ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೆ ಏನ್ ಬೇಕು ವ್ಯವಸ್ಥೆ ಮಾಡಿದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟ್ ಇಂದ ಆಗುವಂತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅವ್ರಿಗೆ ಬಿಟ್ಟಂತ ವಿಚಾರ. ಕಾಲ ಇರುತ್ತೆ ಸರ್ ಕಾರ್ಯಕ್ರಮ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ, ಅವರು ಪಾರ್ಟಿಕಲ್ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ. ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗ ಪಾರ್ಟಿಕಲ್ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದೀವಿ. ಪ್ರಿಯಾಂಕಾ ಖರ್ಗೆ ಅವರು ನೋಂದಣಿ ಬಗ್ಗೆ ವಿಚಾರ ಸಂಬಂಧಪಟ್ಟಾಗಿ ಧ್ವನಿ ಎತ್ತಿದ್ರು. ಹಾಗಾಗಿ ಇಲ್ಲಿ ತಿರುಗೇಟ್ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಚರ್ಚೆ ಮಾಡ್ತಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ. ಅದು ಅನುಮತಿ ಕಾರ್ಯಕ್ರಮ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ. RSS ನಿಂದ ಏನೇ ಪಥ ಸಂಚಲನ ಆದ್ರೂ ಕೂಡ ಪೊಲೀಸರಿಂದ ಅನುಮತಿ ಪಡೆಯಲೇಬೇಕು. ನಾನು ಗೃಹ ಸಚಿವ ಇರುವ ಮಟ್ಟನೂ ಕೂಡ ಅದನ್ನ ಆ ಪಾಲಿಸಿ ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದ ಅವ್ರ ಮಂತ್ರಿಗಳ ಅದಕ್ಕೆ ಇಲಾಖೆ ಇದೆ, ಅವ್ರು ಹ್ಯಾಂಡಲ್ ಮಾಡ್ತಾರ. ಅವ್ರು ರಾಯಬಾಗ್ದಲ್ಲಿ ಇವತ್ತು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ ಮೇಡಮ್ ಅವರು MLA ಅವರು ಮಹಾವೀರ್ ಮೋಹಿತೆ ಅನ್ನೋರ್ ಮೇಲೆ ಹತ್ತಿದ್ರು ಅನ್ನುವಂತ ಕಾರಣಕ್ಕಾಗಿ ಸ್ವಲ್ಪ ವಾಗ್ವಾದ ಆಗಿದೆ. ನಡೀತಾವೆ ಆ ರೀತಿ ನಡೀತಾವ. ಅದು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಎಲ್ಲರಿಗೂ ಹಕ್ಕಿರ್ತೈತೆ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಅದೇನೋ ಆ ರೀತಿ ರೆಸ್ಟ್ರಿಕ್ಷನ್ ಮಾಡ್ಲಿಕ್ಕೆ ಆಗಲ್ಲ. ಯಾರು ಬಂದಿಲ್ಲ ಬಂದ್ರ ಅಂತ ಅಡ್ಜಸ್ಟ್ ಮಾಡ್ಬೇಕಷ್ಟೇ. ಬೇರೆ ಹಂತದಲ್ಲಿ ಏನಿದ್ದಾಗ ನಡೀತಿರ್ತಾವೆ. ಕಾರ್ಯಕರ್ತರಿಗೆ ಒಂದೇನೋ ಹುಮ್ಮಸ್ ಇರ್ತಾವೆ, ಏನೋ ನಡೀತಾ ಇದೆ ಅನ್ನೋದು. ಇಲ್ಲುವಂತದ್ದು ಎಲ್ಲಾ ಕಡೆ ನಾವು ಬಹಳಷ್ಟು ಕಡೆ ಇಲ್ಲ ಬಂದು ಕೂತಿರ್ತಾರೆ. ಫಂಕ್ಷನ್ ಇರ್ತಾರೆ, ಏನು ಹೊಸದಲ್ಲ. ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇರ್ತಾರೆ. ಲೋಕಲ್ ಆಗಿ ಅವ್ರ ಅಡ್ಜಸ್ಟ್ ಮಾಡ್ಕೊಂಡು ಸಹಕಾರ ಮಾಡಿ ಅದೊಂಥರ ಕಾರ್ಯಕ್ರಮ ಮಾಡ್ಬೇಕಷ್ಟೇ. ಒಬ್ರು BJP ಸೇರ್ಪಡೆ ಆಗಿದ್ದಾರೆ. ಅವ್ರು ನಮ್ದು ಬಿಟ್ಟು 1 ವರ್ಷ ಮೇಲೆ ಆಯ್ತು. ನಮ್ ಜೊತೆ ಸಂಪರ್ಕದಾಗಿಲ್ಲ. ಹಿಂಗಾಗಿ ಅದು ಕಾಂಗ್ರೆಸ್ ಹೇಳಲಿಕ್ಕೆ ಆಗಲ್ಲ. ಸುಮಾರು ದಿನದಿಂದ ನಮ್ಮದಿಂದ ದೂರ ಇದ್ರು. ಸೊ ಹೀಗಾಗಿ ಬಿಟ್ಟು ಒಳ್ಳೇದಾಗಿಲ್ಲ ಅಷ್ಟೇ. ಬೆಳಿಲ್ಲ ಅಲ್ಲಿ ಪಕ್ಷದಲ್ಲಿ. ಓಕೆ.